ಎಲ್ಲರಿಗೂ ನಮ್ಮ ಮುಳಬಾಗಿಲು ಆಂಜನೇಯ ಸ್ವಾಮಿ ಇವತ್ತು ಏನು ನಿನ್ನೆ ವೈಕುಂಠ ಏಕಾದಶಿ ಇತ್ತು, ಇವತ್ತು ವೈಕುಂಠ ದ್ವಾದಶಿ ಇದೆ. ಅದರಿಂದ ಎಲ್ಲರಿಗೂ ದೇವರು ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ದೇವರು ಕಾಪಾಡಲಿ. ನಿಮ್ಮನ್ನು ಪತ್ರಕರ್ತರಿಗೂ ಸೇರಿ ಮಾಧ್ಯಮ ಮಿತ್ರರಿಗೂ ಸೇರಿ ಆ ದೇವರು ಕಾಪಾಡಲಿ. ಎಲ್ಲ ಅಧಿಕಾರಿ ವರ್ಗದ ಸಿಬ್ಬಂದಿ ವರ್ಗದವ್ರಿಗಾಗಲಿ ಎಲ್ಲರಿಗೂ ಆಗಲಿ. ಇವತ್ತು ನಮಗೆ ವರ್ಷ ಯಾರಾದರೂ ಒಬ್ಬರನ್ನು ಹೊಸದಾಗಿ ನಾವು ಈ ದೇವಸ್ಥಾನಕ್ಕೆ ವಿಶೇಷವಾಗಿ ಒಬ್ಬರು ಕರ್ಕೊಂಡ್ಬರ್ತೀವಿ. ಈ ಸಲ ನಮ್ಮ ಕೋಲಾರ ನಗರಸಭೆ ಅಧ್ಯಕ್ಷರು ನಮ್ಮ ಲಕ್ಷ್ಮೀದೇವಪ್ಪನವರು, ಅವ್ರ ಯಜಮಾನರು ಕುರಿಗಿಲ್ ರಮೇಶ್ ಅಂದರೆ ಗೊತ್ತಾಗೋಲ್ಲ, ಕುರಿಗಿಲ್ ರಮೇಶ್ ಅಂದರೆ ಗೊತ್ತಾಗೋದು. ನಮ್ಮ ಅಕ್ಕ ಅವರು ಅಣ್ಣವ್ರು ಇಬ್ಬರು ಬಂದಿದ್ದಾರೆ, ಅವ್ರಿಗೆ ನಾನು ಧನ್ಯವಾದಗಳು. ಹಾಗೆ ನಮ್ಮ ಪ್ರವೀಣ್, ನಮ್ಮ ಸ್ನೇಹಿತರು ಪ್ರವೀಣ್ ಅವ್ರು ಬಂದಿದ್ದು, ನಮ್ಮ ತಾಲೂಕವ್ರು ಎಲ್ಲರೂ ಇದ್ದಾರೆ. ಇವತ್ತು ಎಲ್ಲರೂ ನಮ್ಮ ತಾಲೂಕವ್ರು ಇದ್ದಾರೆ. ವಿಶೇಷ ಏನಂದರೆ ಆಂಜನೇಯ ಸ್ವಾಮಿ ವಿಶೇಷವಾಗಿ ಯಾವತ್ತಾದರೂ ಬಂದು ಅವ್ರಿಗೆ ಏನಾದರೂ ಒಂದು ಹೇಳಿದಾಗ ಒಂದು ಸಿಗ್ನಲ್ ಕೊಡ್ತಾರೆ ಅಲ್ಲಿ ಒಳಗಡೆ. ಅವರು ಅದು ಸುವಾಸಕ್ಕೂ ನನಗೆ ಇಬ್ಬರಿಗೂ ಗೊತ್ತು ಏನು ಅಂತ ಸಿಗ್ನಲ್ ಕೊಡ್ತಾರೆ. ಆಮೇಲೆ ಅವ್ರು ಹೇಳ್ತೀನಿ, ನಾನು ಕರೆದ್ಬಿಟ್ಟು ನೋಡಪ್ಪ ಇಂಥ ಜಾಗ ನೋಡಿ ಏನಿದೆ ಅಲ್ಲಿ ನೋಡು ಅಂತ ಹೇಳ್ತೀನಿ. ನಾನು ಸುವಾಸಕ್ಕೆ ಹೇಳ್ತೀನಿ, ಇಂಥ ಜಾಗದಲ್ಲಿ ನೋಡು ಏನಿದೆ ಅಂತ ನೋಡು ಅಂತ ಹೇಳ್ತೀನಿ. ಅವರು ಆಟೋಮೆಟಿಕಾಗಿ ಹೋಗ್ತದೆ. ಕೆಲವೊಂದು ಸತಿ ನಮ್ಮ ಇಬ್ಬರಿಗೂ ಕಾಣಿಸುತ್ತೆ, ಕೆಲವೊಂದು ಸತಿ ನನಗೆ ಕಾಣಿಸುತ್ತೆ, ಇಲ್ಲ ಅವ್ರು ಕೆಲವೊಂದು ಸತಿ ಅವ್ರಿಗೂ ಕಾಣುತ್ತೆ. ಇವತ್ತು ಇಷ್ಟೆಲ್ಲ ಮಾಡಬೇಕಂದ್ರೆ ನಾನು ಲೋಕಲ್ ಶಾಸಕರಿಗೂ ನಾನು ಧನ್ಯವಾದ ಸಮೃದ್ಧಿ ಮಂಜುನಾಥ್ ಅವರಿಗೆ. ವರ್ಷವೂ ನಾನು ಫುಲ್ಲಾಗಿ ಎಲ್ಲ ನಾನೇ ಹಾಕಿ ಮಾಡ್ತಾಯಿದ್ವಿ. ಎಲ್ಲ ಸುವಾಸು ನಾವೆಲ್ಲ ಸೇರಿ ನಾವೆಲ್ಲ ಕೆಲವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಮಾಡ್ತಾಯಿದ್ವಿ. ಈ ವರ್ಷ ಅವರು ನಮ್ಮ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರು, ಸರ್ ನಂದು ಇರಲಿ, ನೀವು ಮಾಡ್ತಾ ಇದ್ದೀರಾ, ನೀವು ಬೇಡ ಅನ್ನೋದಿಲ್ಲ, ನಾವು ನನಗೂ ಅವಕಾಶ ಕೊಡಿ ಅಂತೇಳಿ ನಾನು ಹೇಳಿದೆ. ನೀವು ಸೇರಿಕೊಂಡು ನಾವೆಲ್ಲ ಸೇರ್ಕೊಂಡು ಮಾಡೋಣ, ಎಲ್ಲ ದೇವ್ರ ಪೂಜೆನಪ್ಪ, ಎಲ್ಲರೂ ತಿಂದರೆ ಪ್ರಸಾದ ಅಂತಾರೆ, ಆ ರೀತಿಯಲ್ಲಿ ಎಲ್ಲ ಮಾಡೋದು. ಈ ಸಲ ಸಮೃದ್ಧಿ ಮಂಜುನಾಥ್ ಅವರು ನಾನು ಎಲ್ಲ ಸೇರಿ ಸುವಾಸು ನಾವೆಲ್ಲ ಸೇರಿ ಜೊತೆ ಸೇರಿ ಏನಿವತ್ತು ಡೆಕೋರೇಷನ್ಸ್ ಇದೆಲ್ಲ ಮಾಡಿದ್ದೀವಿ. ನಾವೆಲ್ಲ ಅರ್ಧ ಮಾಡಿಕೊಂಡು ₹1 ಆಗಿದ್ರೆ ಅವ್ರು 50 ಪೈಸೆ, ನಾವು 50 ಪೈಸೆ ಹಾಕ್ಕೊಂಡು ಮಾಡಿದ್ದೀವಿ. ಅವ್ರಿಗೂ ಅವ್ರ ಕುಟುಂಬಕ್ಕೂ ಅವ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ವರ್ಷವೂ ಆಂಜನೇಯ ಸ್ವಾಮಿದು ಹೆಂಗೆ ಅಂತ ಹೇಳಿದ್ರೆ, ಇವರು ಎಲ್ಲರೂ ದೇವ್ರ ಹತ್ರ ಹೋಗಿ ಕೇಳಿದ್ರೆ ಪೂಜಾರಿ ಕೊಡಬೇಕು, ದೇವ್ರು ಕೊಡ್ತಾರೆ, ಪೂಜಾರಿ ಕೊಡಲ್ಲ ಅಂತಾರೆ. ನಮ್ಮ ಮುಳಬಾಗಿಲು ಸಹ ಆಂಜನೇಯ ಸ್ವಾಮಿ ಆಗಲ್ಲ. ನಾವು ಕೇಳಿದ್ದೆ ಅವ್ರು ಏನು ಮಾಡ್ತಾರೆ ಅಂದರೆ ಪೂಜಾರಿಗಳು ಕೊಡೋದೇನು ಬೇಕಾಗಿಲ್ಲ, ಅವರೇ ಡೈರೆಕ್ಟಾಗಿ ಕೊಡ್ತಾರೆ. ಆ ಥರ ನಮ್ಮ ಆಂಜನೇಯ ಸ್ವಾಮಿ ಪೂಜಾರಿಗಳು ಕೊಡೋದೇ ಬೇಡ, ಸ್ವಾಮಿಗಳೇ ಕೊಡ್ತಾರೆ. ನಮಗೆ ಅಷ್ಟೊಂದು ವಿಶೇಷತೆ ಇರುವಂಥ ದೇವಸ್ಥಾನ. ಅದರಿಂದ ವರ್ಷವೂ ಚೆನ್ನಾಗಿ ನಡೀತಾ ಇದೆ. ನಾನೆಲ್ಲ ಭಕ್ತಾದಿಗಳಲ್ಲಿ ಎಲ್ಲ ಕೇಳ್ಕೊಳ್ಳೋದು ಒಂದೇ, ಪ್ರಸಾದ ಕೊಡುವಾಗ ಇದು ಕೊಡುವಾಗ ಎಲ್ಲರೂ ಕೊಡುವಾಗ ತುಂಬ ಇಲ್ಲಿ ಪೈಪೋಟಿ, ನಾನು ಕೊಡಬೇಕು, ನೀನು ಕೊಡಬೇಕು, ಈ ಸಲ ನನಗೆ ಇದು ಬಿಟ್ಟು ಕೊಡು, ಈ ಸಲ ನೀನು ಇದು ಬಿಟ್ಟು ಕೊಡು ಅಂತ. ಎಲ್ಲರೂ ತಿಂದರೆ ಪ್ರಸಾದ ಅಂದು ಎಲ್ಲರೂ ಸೇರಿ ಮಾಡೋಣ ಜೊತೆಯಲ್ಲಿ. ಇವಾಗ ನನ್ನ 100 ಜನಕ್ಕೆ ಕೊಡ್ಬೋದು, ನಾನು 50 ಜನ ಕೊಟ್ಟು, ನೀವು 50 ಜನ ಕೊಟ್ಟು, ಈ ಥರ ಶೇರ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಇವತ್ತು ಆಂಜನೇಯ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ. ಸಂಕ್ರಾಂತಿ ನಂತರ ಏನಾದರೂ ಇದೆಯಾ ವಿಶೇಷಗಳು? ರಾಜಕೀಯ ವಿಶೇಷ ಏನೂ ಇಲ್ಲ ಸರ್ ನೋಡ್ರೆ. ಏನಂದರೆ ರಾಜಕೀಯದಲ್ಲಿ ನಮ್ಗೆ ಏನೂ ಮಾಹಿತಿ ಇಲ್ಲ. ನಿಮ್ಮ ಟಿ ವಿಗಳಲ್ಲಿ ನಿಮ್ಮ ಪೇಪರ್ಗಳಲ್ಲಿ ಏನು ನೋಡ್ತಾ ಇದ್ದೀವೋ ಅಷ್ಟೇ ನಮಗೂ ಗೊತ್ತಿರೋದು. ಅದು ಬಿಟ್ಟರೆ ನಮಗೆ ಬೇರೆ ಏನು ವಿಶೇಷ ಏನೂ ಇಲ್ಲ ಗೌಡ್ರೆ, ಏನೂ ಇಲ್ಲ. ಸುಮ್ಮನೆ ಮಾತಾಡ್ಕೊಳ್ತಾ ಇದ್ದಷ್ಟೇ. ಯಾರೋ ಊಟಕ್ಕೆ ಬಂದರೆ ಏನೋ ಅಂತ. ಇವಾಗ ಇವ್ರು ನಮ್ಮ ಕೋಲಾರ ನಗರಸಭೆ ಅಧ್ಯಕ್ಷರು ಇವ್ರು ಕರ್ಕೊಂಬಂದು ಇಲ್ಲಿ ಕರ್ಕೊಂಬಂದು ಇಲ್ಲಿ ಎಲೆಕ್ಷನ್ ನಿಲ್ಲಿಸ್ತೀವಿ ಅಂತ ಹೇಳೋಕ್ಕಾಗುತ್ತಾ ನಾವು? ಹಂಗೆ ಯಾರೋ ಊಟಕ್ಕೆ ಸೇರಿದ್ಬಿಟ್ರೆ ಅದನ್ನ ಏನೋ ಸೇರಿಬಿಟ್ಟಿದ್ದಾರೆ, ಆಗೋಯ್ತು ಹೂ ಅಂತ ಹೇಳೋದು ಏನಿಲ್ಲ. ಕಾಮನ್ ಆಗಿ ಹಂಗೆಲ್ಲ ಹೇಳ್ಬಾರ್ದು ನಾವೆಲ್ಲ. ಏನು ಸರ್ಕಾರ ಸುಭದ್ರವಾಗಿದೆ, ಏನೂ ಇಲ್ಲ, ಚೆನ್ನಾಗಿದೆ, ಚೆನ್ನಾಗಿ ನಡೀತಾ ಇದೆ. ಅಲ್ಲಿ ಕಾಂಗ್ರೆಸ್ ಸೇರ್ಪಡೆ ಯಾರಾದ್ರು ಆಗ್ತಾರ ಅಂತ? ಕಾಂಗ್ರೆಸ್ ಯಾರು ಇಲ್ವೇ? ಯಾರಾದ್ರೂ ನೀವು ಪಬ್ಲಿಕ್ ಆಗಿ ಕೇಳಿದ್ರೆ ಎಲ್ಲ ಹೇಳ್ಬಿಡ್ತೀವಿ ನಾವು.